ಎಲ್ಲರಿಗೂ ನಮಸ್ಕಾರ. ಮೇಜರ್ ಹೆಚ್ಚಪ್ಪ ಅಲ್ಲಿ ನಿರ್ದೇಶಕರಲ್ಲೇ ಹೆಚ್ಚಪ್ಪ ಇವರು. ಕನ್ನಡ ನಾಡುಗಳ ಶ್ರೇಷ್ಠ ನಿರ್ದೇಶಕರು ರಾಜನ್ ಸಿಂಗ್ ಬಾಬು ಎಲ್ಲ ಹೇಳಿದ್ದಾರೆ. ಅಂದರೆ ಆ ಸಿನಿಮಾ 40 ವರ್ಷದ ಸಿನಿಮಾ, ಹೊಸ ಸಿನಿಮಾಗಳು ಇವತ್ತು ಗಾಂಧಿನಗರದಲ್ಲಿ 10 ಜನ ಇಲ್ಲ ಅಂತಂದ್ರೆ ಇಷ್ಟು ಜನ ಬಂದು ನೋಡ್ತಿದ್ದಾರೆ. ಕ್ಲಾಸಿಕ್ ಅಂತ ಇಡೀ ದೇಶದಲ್ಲಿ ಹೆಸರಾದ ಸಿನಿಮಾ. ಮುತ್ತಿನ ಹಾರ. ನಾವು ಚಿಕ್ಕ ವಯಸ್ಸಲ್ಲಿ 8 ವರ್ಷ 6 ವರ್ಷ ನನಗೆ ಆ ಸಿನಿಮಾ ಬಂದಾಗ ಏನ್ ಮಾಡ್ಬಿಡ ಈ ಸಿನಿಮಾ ಅರ್ಥ ಆಗಿರ್ಲಿಲ್ಲ. ಯಾಕಂದ್ರೆ ಕರೆಂಟ್ ಬಂತು, ವಾರಕ್ಕೊಂದ್ಸಲಿ ಸಿನಿಮಾ ಬರ್ತಾ ಇತ್ತು. ಬರುತ್ತೆ ಸಿನಿಮಾ ಅಂತ ಕಾತ್ಕೊಂಡಿದ್ರೆ ಕರೆಂಟ್ ಬರ್ತಾ ಇತ್ತು. ಬರೀ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ನೋಡಿದ್ವಿ, ಅರ್ಥವಾಗಿರಲಿಲ್ಲ. ಆಮೇಲೆ ಇವತ್ತಿನ ಸಂದರ್ಭಕ್ಕೆ ಅನ್ಸಲಿಕ ಸರ್ ಹೇಳಿದಾಗೆ ಈ ಸಿನಿಮಾ ನೋಡಿದಾಗ ಒಂದು 30 ವರ್ಷ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿ ಸಿನಿಮಾವನ್ನ ಮಾಡಿದಾರಲ್ಲ, ಇದು ಕೊಟ್ಟ ಸಂದೇಶ ಇದೆಯಲ್ಲ ಅದು ಅದ್ಭುತ. ನಾನು ಈ ಸಿನಿಮಾವನ್ನ ಈಗ ನೋಡೋಕೆ ಅನಿಸಿದ್ದು, ಇದನ್ನ ಒಂದು ಯುದ್ಧದ ಸಿನಿಮಾ ಅಂತ ನೀವು ಬಿಂಬಿಸಿದ್ರಿಂದ ಇದು ಸಿನಿಮಾ ಸೋತತೆ ಹೊರತು, ಒಂದು ವೇಳೆ ಬಂಧನದ ಪ್ರೇಮ ಕಥೆ ಹಾಗೆ ಇದನ್ನ ನೀವು ಬಿಂಬಿಸಿದ್ರಿಂದ ಮಾರ್ಕೆಟಿಂಗ್ ಮಾಡಿದ್ರೆ ಥಿಯೇಟರ್ ಬಂದಂತ ಜನ ಎಲ್ಲ ಕೂಡ ಒಂದು ಯುದ್ಧದ ಸನ್ನಿವೇಶಗಳನ್ನ ನಿರೀಕ್ಷೆ ಇಟ್ಕೊಂಡು ಬಂದಂಥವ್ರು. ಇಲ್ಲೇನೋ ಒಂದು ಪ್ರೇಮ ಕಥೆ ಸಿಕ್ಕಾಗ ಎಲ್ಲೋ ನಿರಾಸೆ ಆದ್ರೇನೋ ಅಂತ ನಾನು ಅನಿಸಿದ್ದು. ಅದು ಬಿಟ್ಟು ನೀವು ಇದೊಂದು ಅದ್ಭುತ ಪ್ರೇಮ ಕಥೆಯನ್ನೇ ಅಂತ ಹೇಳಿದ್ರೆ ಇನ್ನೊಂದು ಬಂಧನ ಆಗ್ತಿತ್ತು ಅಂತ ನಮ್ಗೆ ಈಗ ಹೇಳಕ್ಕೆ ಅನಿಸಿದಂಥದ್ದು. ಅದರಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯ ಅವರ ಎಲ್ಲಾ ಸಿನಿಮಾಗಳಿಗೆ ನಿರ್ದೇಶಕರಾಗಿ ರಾಜೇಂದ್ರ ಸಿಂಗ್ ಅವರ 50 ವರ್ಷಗಳ ಸೀರೀಸ್ ಜರ್ನಿಯನ್ನು ಗೌರವಿಸ್ತಾರೆ. ಒಂದು 4-5 ಪ್ರಶ್ನೆಗಳಿದೆ, ಅದನ್ನ ನೀವು ಹೇಳಿಬಿಟ್ಟು ಆಮೇಲೆ ಮುಗಿಸೋಣ. ಒಂದು ವಿಷ್ಣುವರ್ಧನ್ ಅವರ ಸುಮಾರು 100ರಿಂದ ನೀನು ಬೀಳ್ತಾರೆ ಅನ್ನುವಂಥದ್ದು, ಅದನ್ನು ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ. ಆಮೇಲೆ ನಿಮಗೆ ಸುಹಾಸಿನಿ ಮೇಲೆ ಇಷ್ಟೊಂದು ರಶ್ ಯಾಕೆ ಅಂತ ಬರೀ ಸ್ಕ್ರೀನ್ ಪ್ರೆಸೆನ್ಸ್ ಅವಶ್ಯ ಇರಲಿಲ್ಲ. ಇಷ್ಟೊಂದು ನೆನೆ ಬಂಧನ ನೋಡಿದ್ರೆ ಅಲ್ಲೂ ಕೂಡ ಅವರಿಗೆ ಜಾಸ್ತಿ ಸ್ಪೇಸ್ ಇದೆ, ಇಲ್ಲೂ ಕೂಡ ಜಾಸ್ತಿ ಸ್ಪೇಸ್ ಅವರಿಗೆ ಇದೆ. ಸೊ ಈ ಒಂದು ಎರಡು ಮತ್ತೆ ಈ ಸಿನಿಮಾದ ಕಮಲಾಸನ್ ಅವರು ತಲೆ ಬೋಳಿಸ್ಕೊಂಡ್ರು ಅಂತ ಹೇಳಿದ್ರೆ ಬಹಳ ದೊಡ್ಡ ಸುದ್ದಿ ಆಗುತ್ತೆ ಕೆಲವು ವರ್ಷಗಳಿಂದ. ಅದಕ್ಕೂ ಮುಂಚೆ ನಾವು ವಿಷ್ಣುವರ್ಧನ್ ಅವರು ತಲೆ ಬೋಳಿಸ್ಕೊಂಡ ಸನ್ನಿವೇಶ, ಆ ಸನ್ನಿವೇಶ ಅವರನ್ನ ಹೇಗೆ ಹೋಗ್ಸಿದೆ ಮತ್ತೆ ಇದರ ತಯಾರಿ ಅದ್ರ ಬಗ್ಗೆ ತಿಳ್ಕೊಬೇಕಾದ ಅನೇಕ ವಿಷ್ಣು ಸಿನಿಮಾ ನೀಡಿದ್ದಾರೆ. ಅವರ ನಿಮ್ಮ ಧ್ವನಿಯಲ್ಲಿ ಕೇಳಬೇಕು. ಅದಕ್ಕೂ ಮುಂಚೆ